ಮಹದೇಶ್ವರ ಬೆಟ್ಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮನ ಆಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಎತ್ತ ನೋಡಿದರೂ ಕೂಡ ಭಕ್ತ ಸಾಗರ. ಮಲೆಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಮಂದಿ ಭಕ್ತರ ಆಗಮನ ಆಗ್ತಾ ಇದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಎತ್ತ ನೋಡಿದ್ರೂ ಕೂಡ ಭಕ್ತರ ದಂಡು ಕಾಣಸಿಗುತ್ತೆ. ನಿನ್ನೆ ಮೊನ್ನೆಯಿಂದಲೇ ಬೆಟ್ಟದಲ್ಲಿ ಬೀಡು ಬಿಟ್ಟಿದ್ದಾರೆ ಭಕ್ತಾದಿಗಳು. ಹಣ್ಣು ತರಕಾರಿಗಳಿಂದ ಮಹದೇಶ್ವರನ ಗರ್ಭಗುಡಿಯನ್ನ ಅಲಂಕಾರವನ್ನ ಮಾಡಲಾಗಿದೆ. ಸುತ್ತ ದೇವಸ್ಥಾನದ ಹೊರಭಾಗದಲ್ಲಿ ಲೈಟಿಂಗ್ಸ್ಗಳ ವ್ಯವಸ್ಥೆಯನ್ನ ಮಾಡಿರುವಂತಹದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ನಿರಂತರವಾಗಿ ಯಾತ್ರೆಗಳನ್ನು ಕೂಡ ಮಾಡಲಾಗುತ್ತೆ, ರಥಯಾತ್ರೆಗಳು ಸಾಗುತ್ತೆ. ಇದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಬೇಕು ಅಂತ ಮಲೆಮಹದೇಶ್ವರ ಬೆಟ್ಟಕ್ಕೆ ಕಳೆದ 2 ದಿನದಿಂದಲೇ ಭಕ್ತ ಸಾಗರ ಆಗಮಿಸಿದೆ. ಉಘೆ ಉಘೆ ಮಾದಪ್ಪ ಅಂತ ಮಹದೇಶ್ವರನ ಬೆಟ್ಟದಲ್ಲಿ ಜನ ಭಕ್ತರ ಸಂಖ್ಯೆ ಗಮನಿಸ್ತಾ ಇದ್ರಿ. ಇನ್ನು ಸಂಜೆಯ ವೇಳೆಗೆ ಎತ್ತ ನೋಡಿದ್ರೂ ಕೂಡ ಭಕ್ತರೇ ಕಾಣಸಿಗ್ತಾರೆ. ಅಂತಹದೊಂದು ದೃಶ್ಯ ಮಹದೇಶ್ವರ ಬೆಟ್ಟದಲ್ಲಿ, ಅದರಲ್ಲೂ ಶಿವರಾತ್ರಿಯ ಸಂದರ್ಭದಲ್ಲಿ ಗಮನ ಸೆಳೆಯುತ್ತೆ. ಇಡೀ ದೇವಸ್ಥಾನವನ್ನ ಕಲರ್ಫುಲ್ ಲೈಟಿಂಗ್ಸ್ನಿಂದ ಅಲಂಕಾರವನ್ನ ಮಾಡಲಾಗಿದೆ. ಇನ್ನು ಗರ್ಭಗುಡಿಯಲ್ಲೂ ಕೂಡ ಹಣ್ಣು ತರಕಾರಿಗಳಿಂದ ಈ ಬಾರಿ ಮಹದೇಶ್ವರನನ್ನ ಅಲಂಕಾರವನ್ನ ಮಾಡಲಾಗಿರುವಂಥದ್ದು. ನಿನ್ನೆ ಮೊನ್ನೆಯಿಂದಲೇ ಬೆಟ್ಟಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಲಕ್ಷಾಂತರ ಮಂದಿ ಆಗಮನ ಹಿನ್ನೆಲೆಯಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕೋಲಾರದಲ್ಲಿ ಕೋಟಿಲಿಂಗ ಕ್ಷೇತ್ರದ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಪೂಜೆ ಪುನಸ್ಕಾರಗಳು ಆಚರಣೆ ನಡೀತಾ ಇದೆ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡಲಾಯಿತು. ಮಹಾಶಿವರಾತ್ರಿ ಹಿನ್ನೆಲೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರದಲ್ಲಿರುವಂತಹ ಕೋಟಿಲಿಂಗ ಕ್ಷೇತ್ರಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ.